ಮಾತೆ ಚಾಮುಂಡೇಶ್ವರಿ ಸಂಹಾರ ಮಾಡಿದ್ದಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ ಈಗ ಮಹಿಷಾಸುರ ವಿಡಿಯೋ ಮಾಡೋಣ. ಮಹಿಷಾಸುರ ಅಸುರ ಕಥೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ರಾಕ್ಷಸರ ದೊರೆ ಅಸುರ ಮಹಿಷಾಸುರ. ಇಲ್ಲಿ ಏನು ಸ್ಟೋರಿ ಅಂದರೆ, ಇಲ್ಲಿ ಈ ರಾಕ್ಷಸನ್ನ ಚಾಮುಂಡೇಶ್ವರಿ ಬಂದು ಏನಪ್ಪ ಸಂಹಾರ ಮಾಡಿ ಇವ್ರನ್ನ ಮಾಡಿದ್ದಕ್ಕೆ ಸ್ಟ್ಯಾಚು ಇದೆ. ಕಾಳಿ ಮಾತೆ ಚಾಮುಂಡೇಶ್ವರಿ ಸಂಹಾರ ಮಾಡಿದ್ದಕ್ಕೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಕಥೆ, ನಾನೇನು ಹೊಸದಾಗಿ ಅಂತೇಳಿ, ಬಟ್ ನೋಡ್ಕೊಳ್ಳಿ ಎಲ್ಲರೂ ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾವುದು ಒಂದಿದ್ಕೊಂತವ್ರೆ ವೀಡಿಯೋ ಮಾಡಬೇಕಾಯ್ತು, ಎಲ್ಲಿ ವೀಡಿಯೋ ಆನೆ ಮುಟ್ಟಿದ್ವಿ ನೋಡಿ. ಕೋತಿ ಕಿತ್ಕೊಂಡು ಹೋಗ್ಬಿಡ್ತು, ಮಾಡಿಲ್ಲ ಪುಲೆ. ಬನ್ನಿ ಟೆಂಪಲ್ ನೋಡೋಣ. ಇದೇ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಬಂದಿದ್ದೀರಿ. ಒಳಗಡೆ ಅಂತೂ ಯಾವ ದೇವಸ್ಥಾನ ಒಳಗಡೆ ಅಂತೂ ಗರ್ಭಗುಡಿ ಒಳಗಡೆ ಬಿಡೋದೇ ಇಲ್ಲ. ಅದಕ್ಕೆ ಇಟ್ಕೊಂಡಿಲ್ಲ ಸೋಮ್, ಯಾವುದೋ ಒಂದು ಇದ್ರೊಳಗಡೆ ಒಂದು ಕೋತಿ ಯಾರೋ ಕೊಡೋಕೆ ಹೋದ್ರೆ ನೀವು ಇಸ್ಕೊಂಡಿಲ್ಲ. ಚಿಕ್ತಿರ್ತೀನಾಗಲ್ಲ ವಿಡಿಯೋನಾಗಲ್ಲ, ರಿಯಲ್ ಆಗ ನಾವು ಹೋಗ್ಬೇಕಾದ್ರೆ ಅವ್ರು ಕೊಟ್ಟರೆ ಬಿಡ ಅಂತ ಇಸ್ಕೊಂಡು ಚಿಕ್ತಿರ್ತಿದ್ದಾಗೆ. ನೋಡಿ ಟೆಂಪಲ್ ಇಷ್ಟು ಮಾತ್ರ ತೋರಿಸ್ಬೋದು ಅಷ್ಟೇ. ಅವರೆಲ್ಲ ಇಲ್ಲ ಪಳವಣ ನೋಡಿ ದೇವಸ್ಥಾನಕ್ಕೆ ಹೋಗೋಕೆ ಲೈನು ಕ್ಯೂ ನೋಡಿ. ಇದೊಂದು ಲೈನು, ಇದಾದಮೇಲೆ ಈ ಲೈನು, ಹಿಂಗೆ ಲೈನ್ಗಳು ತುಂಬ ಇದೆ ನೋಡಿ. ಕ್ಯೂ ಅಲ್ಲಿ ನಿಂತಿದ್ದೀವಿ ನಾವು. ಕಾಣಿಸ್ತಿದ್ದೀನಿ ನೋಡಿ. ದೇವಸ್ಥಾನ ಒಳಗಡೆ ದರ್ಶನ ಮಾಡಬೇಕಂತೆಲ್ಲ ಕುತ್ಕೊತಾ ಇದ್ದಾರೆ. ಎಲ್ಲ ಕುತ್ಕೊಂಡ್ಬೇಕಂತೆ ನೋಡಿ. ದೇವ್ರ ದರ್ಶನ ಆಯಿತು ಎಲ್ಲ ಈ ಥರ ದಾಸೋಹ ಭವನಕ್ಕೆ ದಾರಿ, ಊಟಕ್ಕೆ ಕ್ಯೂ. ಓ ಮೈ ಗಾಡ್, ಹಿಂಗಿದೆ ಕ್ಯೂ. ಸಣ್ಣಗಿರೋದು ಬಿಡ್ತಾರೆ. ಗೊತ್ತಾಗ್ತಿರಲ್ಲ ಸಾಕು. ನಾನು ಎಲ್ಲ ಫುಲ್ಲು ನೀಟಾಗಿ ಮಾಡಿಬಿಡ್ತೀನಿ. ಇಲ್ಲ ಕಾಣಿಸ್ತಾ ಇದೆಯಾ? ಓಕೆ ಮೋಕ್ಷು ಏನು ಅಮ್ಮ ಏನು ಬೇಡ